ಎಲ್ರಿಗೂ ನಮಸ್ಕಾರ. ಸೊ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳು ICC ಇವೆಂಟ್ನ ಟ್ರೋಫಿಗಳು ಸೊ ಭಾರತ ತಂಡಕ್ಕೆ ಒಲಿತಾ ಇದೆ. ಆ್ಯಂಡ್ 2025 ಚಾಂಪಿಯನ್ಸ್ ಟ್ರೋಫಿನಲ್ಲಿ ನಾವು ಭಾರತ ತಂಡ ಚಾಂಪಿಯನ್ಸ್ ಆಗಿ ಸೊ ಹೊರ ಹೊಮ್ಮಿದೆ ಅಂತ ಹೇಳ್ತೀನಿ. ಸೊ ನ್ಯೂಜಿಲೆಂಡ್ ವಿರುದ್ಧ ಸೊ ಭರ್ಜರಿ ಜಯ ಸಾಧಿಸಿದ್ದಾರೆ ನಮ್ಮ ಭಾರತ ತಂಡ. 4 ವಿಕೆಟ್ಗಳ ಭರ್ಜರಿ ಜಯ. KL ರಾಹುಲ್ ಆ್ಯಂಡ್ ರವೀಂದ್ರ ಜಡೇಜಾ ಅವರು ತಮ್ಮ ಒಂದು ತಂಡನ ಅಂದರೆ ಭಾರತ ತಂಡನ ಗೆಲುವಿನ ದಡ ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಓವರ್ನ ಉಳಿಸ್ಕೊಂಡೇ ಸೊ 251 ರನ್ಗಳನ್ನು ಸೊ ಚೇಸ್ ಮಾಡಿ ಬಿಸಾಕಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಪದೇ ಪದೇ ಅಂದರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳು ಸೊ ICC ಇವೆಂಟ್ನ ಟ್ರೋಫಿಗಳು ಭಾರತ ತಂಡಕ್ಕೆ ಒಲಿತಾ ಇದೆ. ಸೊ 2024 T20 ವರ್ಲ್ಡ್ ಕಪ್ನ ಸೊ ಟ್ರೋಫಿ ಕೂಡ ನಮ್ಮ ಭಾರತ ತಂಡ ರೋಹಿತ್ ಶರ್ಮಾ ಅವರ ಒಂದು ಮುಂದಾಳತ್ವದಲ್ಲಿ ಗೆದ್ದಿತ್ತು. ಸೊ ಅದೇ ರೀತಿಯಲ್ಲಿ ಇವಾಗಲೂ ಕೂಡ ಸೊ 2025ನಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ ಕಪ್ ಕೂಡ ಭಾರತ ತಂಡ ಗೆದ್ದಿದೆ. ಬಟ್ ಒಂದು ಸ್ಯಾಡ್ ವಿಚಾರ ಅಂತಂದರೆ 2023ರಲ್ಲಿ ನಡೆದಂಥ ಸೊ ODI ವರ್ಲ್ಡ್ ಕಪ್ನ ಫೈನಲ್ ಏನಾದರೂ ಗೆದ್ದಿದ್ದರೆ ಸೊ ಕಂಟಿನ್ಯೂಸ್ ಆಗಿ 3 ವರ್ಷ ಕೂಡ ICC ಇವೆಂಟ್ಗಳಲ್ಲಿ ಗೆದ್ದು ಸಾಧನೆ ಮಾಡಿದಂತಹ ಮೊದಲ ತಂಡವಾಗಿ ಭಾರತ ತಂಡ ಹೊರ ಹೊಮ್ತಾ ಇತ್ತು. ಬಟ್ ಹೋಗಲಿ ಪರವಾಗಿಲ್ಲ. ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಗಳು ತೊಗೊಂಡಿರುವಂಥದ್ದು ಭಾರತ ತಂಡಕ್ಕೆ ಏನು ಅಂತ ತೋರಿಸುತ್ತೆ. ಅದು ಒನ್ ಡೇನಲ್ಲಾದರೂ ಆಗಿರ್ಬೋದು ಆ್ಯಂಡ್ ಸೊ T20ನಲ್ಲಾದರೂ ಆಗಿರ್ಬೋದು ನಮ್ಮ ತಂಡ ಚಾಂಪಿಯನ್ ಅಂತ ಇಲ್ಲಿ ಮತ್ತೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅದ್ಭುತವಾಗಿ ಆಡಿದ್ರು ಇಂಡಿಯಾ. ಸೊ ಸ್ಟಾರ್ಟಿಂಗಲ್ಲಂತೂ ಸಾಕತ್ತಾಗೆ ಒಂದು ಬ್ಯಾಟಿಂಗ್ ಪ್ರದರ್ಶನ ಅಂತೂ ರೋಹಿತ್ ಶರ್ಮಾ ಆ್ಯಂಡ್ ಶುಭ್ಮನ್ ಗಿಲ್ ಅವರು ಶುರು ಮಾಡಿದ್ರು. ಅದಾದಮೇಲೆ ಕೊಹ್ಲಿ ಅವರು ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಬಟ್ ಶ್ರೇಯಸ್ ಅಯ್ಯರ್ ಆ್ಯಂಡ್ ಅಕ್ಷರ್ ಪಟೇಲ್ ಅದ್ಭುತವಾದಂಥ ಒಂದು ಪಾರ್ಟ್ನರ್ಶಿಪ್ ಮೂಲಕ ಸೊ ಒಂದು ಗೆಲುವಿನ ಹಂತಕ್ಕೆ ತಂದು ನಿಲ್ಲಿಸಿದಾಗ ಸೊ ಕೊನೆಗೆ ಮುಗಿಸಿರುವಂಥದ್ದು ರಾಹುಲ್ ಆ್ಯಂಡ್ ರವೀಂದ್ರ ಜಡೇಜಾ ಅವರು. ಫಸ್ಟು ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ತಂಡ ಸೊ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿರೋ ನೆಕ್ಸ್ಟ್ಗೆ ಸೊ ಅದ್ಭುತವಾಗಿ ಒಂದು ಬ್ಯಾಟಿಂಗ್ನ ಶುರು ಮಾಡ್ತಾರೆ. ಸೊ ಫಸ್ಟ್ 10 ಓವರ್ಸಲ್ಲಿ 69 ರನ್ ಹೊಡಿತಾರೆ ಆ್ಯಂಡ್ 2 ವಿಕೆಟ್ಗಳನ್ನ ಕಳ್ಕೊತಾರೆ. ಬಟ್ ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಒನ್ ಡೇನಲ್ಲಿ 10 ಓವರ್ಗೆ 69 ರನ್ನು ಆ್ಯಂಡ್ 1 ವಿಕೆಟ್ ಹೋಗುತ್ತೆ ಅಂತಂದರೆ ಸೊ ಸಾಕತ್ತಾಗೆ ಬ್ಯಾಟಿಂಗ್ ಮಾಡ್ತಾರೆ. ಆ್ಯಂಡ್ ಬಟ್ 10 ಓವರಲ್ಲಿ ಆದಮೇಲೆ ಒಂದು ವಿಕೆಟ್ ಬರುತ್ತೆ ರವೀಂದ್ರ ಅವ್ರದ್ದು. ಸೊ ಅದಾದಮೇಲೆ ಸೊ ಅವಾಗ ವಿಕೆಟ್ಗಳನ್ನ ಸುರಿಮಳೆನೇ ಶುರು ಆಗುತ್ತೆ. ಆ್ಯಂಡ್ ವಿಲಿಯಮ್ಸನ್ ಕೂಡ ಬೇಗ ಔಟ್ ಆಗ್ತಾರೆ, ಲ್ಯಾಥಮ್ ಕೂಡ ಔಟ್ ಆಗ್ತಾರೆ, ಆ್ಯಂಡ್ ಫಿಲಿಪ್ಸ್ ಕೂಡ ಜಾಸ್ತಿ ಹೊತ್ತು ನಿಲ್ಲಲ್ಲ. ಸೊ ಒಂದು ಪಾರ್ಟ್ನರ್ಶಿಪ್ ತೊಗೊಂಡು ಬರ್ತಾರೆ ಸೊ ಫಿಲಿಪ್ಸ್ ಆ್ಯಂಡ್ ಡೈರಿ ಮಿಚೆಲ್ ಅವರು. ಬಟ್ ಅದಾದರೂ ಕೂಡ ಅವರ ಒಂದು ಸ್ಟ್ರೈಕ್ ರೇಟ್ ಸಿಕ್ಕಾಪಟ್ಟೆ ಲೋ ಆಗಿರುತ್ತೆ. ಆಲ್ಮೋಸ್ಟ್ ಒಂದು ಸೊ ಸ್ಟ್ರೈಕ್ ರೇಟ್ ರನ್ ಬರ್ತಿರೋವಂಥದ್ದು ಸಿಕ್ಕಾಪಟ್ಟೆ ಸ್ಲೋ. ಒಂದು ಎಕಾನಮಿ ರೇಟ್ ತೊಗೊಳಕ್ಕೆ ಹೋದರೆ ನೀವು ನಮ್ಮ ಇಂಡಿಯನ್ ಬೌಲರ್ಸ್ದು ಸೊ 3 ಬಿಲೋನೇ ಇತ್ತು ಸ್ಪಿನ್ನರ್ಗಳದ್ದು. ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ರು ನಮ್ಮ ಸ್ಪಿನ್ನರ್ಗಳು ಸೊ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳಿಗೆ. ಅದಕ್ಕೋಸ್ಕರನೇ ಒಂದು ನಿಧಾನಗತಿಯ ಒಂದು ರನ್ಗಳನ್ನು ಸೊ ಒಂದು ಮಿಡ್ಲ್ ಓವರ್ಸಲ್ಲಿ ಸೊ ನ್ಯೂಜಿಲೆಂಡ್ ತಂಡದ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಬಟ್ ಕೊನೆಯಲ್ಲಂತೂ ಬ್ರೇಸ್ವೆಲ್ ಅಂತೂ ಅದ್ಭುತವಾಗಿ ಆಡಿದ್ರು. ಸೊ ಫಿಲಿಪ್ಸ್ ಬೇಗ ವರುಣ್ ಚಕ್ರವರ್ತಿ ಬಾಲಲ್ಲಿ ಸೊ ಬೋಲ್ಡ್ ಆಗ್ತಾರೆ. ಬಟ್ ಬ್ರೇಸ್ವೆಲ್ ಸಖತ್ತಾಗಿ ಆಡಿದ್ರು 53 in 40 ಬಾಲು. ಸೊ ಲಾಸ್ಟ್ ಒಂದು 10 ಓವರ್ಸಲ್ಲಿ ಅವರು ಸೊ ಒಂದು 79 ರನ್ಗಳು ಆ ಒಂದು ಮಟ್ಟಿಗೆ ರನ್ಗಳನ್ನ ಹೊಡಿತಾರೆ. ಸೊ ಅಲ್ಲಿ ಸ್ವಲ್ಪ ಅವರಿಗೆ ಒಂದು ಕಾಂಪಿಟೇಟಿವ್ ಒಂದು ಸ್ಕೋರ್ನ ತಂದು ನಿಲ್ಲಿಸೋಕ್ಕೆ ಒಂದು ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸೊ ಬ್ರೇಸ್ವೆಲ್ ಅವರ ಒಂದು ಆಟ. ಯಾಕಂದರೆ ಮಿಡ್ಲ್ ಓವರ್ಸಲ್ಲಂತೂ ರನ್ ಬರಲೇ ಇಲ್ಲ. ಫಸ್ಟ್ ಏನು 10 ಓವರ್ಸಲ್ಲಿ 69 ಬಂದಿತ್ತು. ಅದಾದಮೇಲೆ ಒಂದು ಅಂದರೆ ಬಿಲೋ 4 ಆಲ್ಮೋಸ್ಟ್ ಒಂದು ಟೆಸ್ಟ್ ಕ್ರಿಕೆಟ್ ರೀತಿಯಲ್ಲಿ ಆಡಿದ್ರು ಅವರು. ಸೊ ಕೊನೆಯಲ್ಲಿ ಲಾಸ್ಟ್ ಒಂದು 5 ಓವರ್ಸಲ್ಲಿ ರನ್ ಗತಿನ ವೇಗನ ಜಾಸ್ತಿ ಮಾಡಬೇಕು ಅಂತ ಅಂದಾಗ ಮಿಚೆಲ್ ಅವರು ಕೂಡ ಬೇಗ ಔಟ್ ಆಗಿಬಿಡ್ತಾರೆ. ಸೊ ಶಮಿ ಅವರಿಂದ ಒಂದು ಬಾಲಲ್ಲಿ ಸೊ ಅವರು ಕೂಡ ಔಟ್ ಆಗ್ತಾರೆ. ಬಟ್ ಅದಾದಮೇಲೆ ಒಬ್ಬರೇ ಆಗಿ ಸೊ ಬ್ರೇಸ್ವೆಲ್ ಅವರು ಸೊ ಅದ್ಭುತವಾಗಿ ಒಂದು ಬ್ಯಾಟಿಂಗ್ನ ಆಡ್ತಾರೆ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಈ ಒಂದು ಸ್ಕೋರ್ನ 251ಗೆ ತಂದು ನಿಲ್ಲಿಸ್ತಾರೆ. ಒಂದು ಕಾಂಪಿಟೇಟಿವ್ ಸ್ಕೋರ್ ಅಂತ ಹೇಳ್ಬೋದು ಆ ಒಂದು ಪಿಚ್ಚಲ್ಲಿ. ಸೊ ಈ ಒಂದು ಚೇಸ್ನ ಒಂದು ಬೆನ್ನತ್ತದಂಥ ಭಾರತ ತಂಡಕ್ಕೆ ಅಗೇನ್ ನಾವು ಮೊದಲು ಹೇಳಿದಾಗೇ ರೋಹಿತ್ ಶರ್ಮಾ ಅವರು ಆ್ಯಂಡ್ ಶುಭ್ಮನ್ ಗಿಲ್ ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಕೊಡ್ತಾರೆ. 105 ರನ್ನು ಸೊ 18.4 ಓವರ್ಗಳು. ಅದರಲ್ಲೂ ಮುಖ್ಯವಾಗಿ ಸೊ ರೋಹಿತ್ ಶರ್ಮಾ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಬಟ್ ಅದಾದಮೇಲೆ ಶಾಟ್ಗಳನ್ನ ಸರಿಯಾಗಿ ಹಾಕೊಂಡು ಗುಮ್ಮಿದ್ರು. ಬಟ್ ಶುಭ್ಮನ್ ಗಿಲ್ ಖಂಡಿತವಾಗ್ಲೂ ಇವತ್ತು ಸ್ಟ್ರಗಲ್ ಪಡ್ತಾಯಿದ್ರು. ಬಟ್ ಸ್ಯಾಂಟ್ನರ್ ಅವರ ಒಂದು ಬಾಲಿಂಗಲ್ಲಿ ಫಿಲಿಪ್ಸ್ ಸಖತ್ತಾಗಿರೋವಂಥ ಕ್ಯಾಚ್ ಹಿಡಿದ್ರು. ಸೊ ಅಲ್ಲಿ ಸೊ 105 ರನ್ಗಳಿಗೆ ಸೊ ಫಸ್ಟ್ ಒಂದು ಬ್ರೇಕ್ ಥ್ರೋ ಬರುತ್ತೆ 18.4 ಓವರ್ಗಳಲ್ಲಿ ಸೊ ಶುಭ್ಮನ್ ಗಿಲ್ ಅವರ ಒಂದು ಇದರಲ್ಲಿ. ಬಟ್ ಅದಾದಮೇಲೆ ಕೊಹ್ಲಿ ಕೂಡ ಜಾಸ್ತಿ ಹೊತ್ತು ನಿಲ್ಲಲ್ಲ. ಸೊ ಬ್ರೇಸ್ವೆಲ್ ಅವರ ಒಂದು ಬಾಲಲ್ಲಿ ಸೊ LBW ಆಗ್ತಾರೆ. ಆ್ಯಂಡ್ ರೋಹಿತ್ ಶರ್ಮಾ ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರು ಸೇರಿಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ. ಬಟ್ ರೋಹಿತ್ ಶರ್ಮಾ ಕೂಡ ಅಷ್ಟೇ ರವೀಂದ್ರ ಅವರ ಒಂದು ಬೌಲಿಂಗಲ್ಲಿ ಸೊ ಸ್ಟಂಪ್ ಔಟ್ ಆಗ್ತಾರೆ. ಸೊ ಅವಶ್ಯಕತೆ ಇರಲಿಲ್ಲ. ಸೊ ನಿಂತ್ಕೊಂಡೇ ಆಡ್ಬೋದಿತ್ತೇನೋ. ಬಟ್ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಸೊ ಅವರು ಮುಂದೆ ಬಂದು ಹೊಡೆಯುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಅಲ್ಲಿ ಸ್ಟಂಪ್ ಔಟ್ ಆಗ್ತಾರೆ ಅಂತ ಹೇಳ್ತೀನಿ. ರೋಹಿತ್ ಶರ್ಮಾ ಔಟ್ ಆಗಿದ್ದಾದಮೇಲೆ ಅಕ್ಷರ್ ಪಟೇಲ್ ಅವರು ಬರ್ತಾರೆ. ಆ್ಯಂಡ್ ಅಕ್ಷರ್ ಪಟೇಲ್ ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರು ಸೇರಿಕೊಂಡು ಒಂದು ಗೆಲುವಿನ ಹಂತಕ್ಕೆ ತೊಗೊಂಡು ಬರ್ತಾರೆ. ಸ್ಲೋ ಆಡಿದ್ರು ಕೂಡ ಸೊ ವಿಕೆಟ್ನ ಕಾಪಾಡಿಕೊಂಡು ಒಂದು ಗೆಲುವಿನ ಹಂತಕ್ಕೆ ತೊಗೊಂಡು ಬರ್ತಾರೆ. ಸೊ ಅಲ್ಲಿ ಸೊ ಅಕ್ಷರ್ ಪಟೇಲ್ 29 in 40 ಬಾಲ್ ಸೊ ಒಂದು ಬೌಂಡ್ರಿ ಕೂಡ ಹೊಡಿತಾರೆ, ಒಂದು ಸಿಕ್ಸರ್ ಕೂಡ ಹೊಡಿತಾರೆ. ಒಂದು ಗೆಲುವಿನ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತಿರೋ ಟೈಮಲ್ಲಿ ಸೊ ಅವರು ಕೂಡ ಮಿಚೆಲ್ ಬ್ರೆಸ್ವೆಲ್ ಅವರ ಒಂದು ಬಾಲಿಂಗಲ್ಲಿ ಸೊ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ನೆಕ್ಸ್ಟ್ ಕೂಡ ಸೊ ಶ್ರೇಯಸ್ ಅಯ್ಯರ್ ಅವರು ಕೂಡ ಬ್ಯಾಡ್ ಶಾಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರೇಯಸ್ ಅಯ್ಯರ್ ಅವ್ರದ್ದು. ಬಟ್ ಸಖತ್ತಾಗಿರುವಂಥ ಒಂದು ಕ್ಯಾಚ್ ಹಿಡಿದ್ರು ರವೀಂದ್ರ ಅವರು. ತುಂಬ ಲೋ ಕ್ಯಾಚ್ ಆದರೂ ಕೂಡ ಸೊ ಅದ್ಭುತವಾಗಿ ಚೆನ್ನಾಗಿ ಹಿಡಿದ್ರು. ಬಟ್ ಶ್ರೇಯಸ್ ಅಯ್ಯರ್ ಔಟ್ ಆದಾಗ ಎಲ್ಲೋ ತಗ್ಲಾಕೊಂಡ್ರು ಭಾರತ ತಂಡ ಅಂತ ಅಂದ್ಕೊಂಡ್ವಿ. ಬಟ್ ನೆಕ್ಸ್ಟ್ ಬಂದಂಥ ರಾಹುಲ್ ಆದರೂ ಆಗಿರ್ಬೋದು ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಆದರೂ ಆಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ರಾಹುಲ್
ಒಂದು ಫಿನಿಷರ್ ರೋಲ್ ಏನು ಕೊಟ್ಟಿದ್ದಾರೆ ಈ ಒಂದು ಸಿರೀಸಲ್ಲಿ ಅವ್ರಿಗೆ. ಸೊ ಸಖತ್ತಾಗಿ ಆಡ್ತಿದ್ದಾರೆ ಆ್ಯಂಡ್ ಯಾವುದೇ ಒಂದು ಪೊಸಿಷನಲ್ಲಿ ಕೂಡ ಕೊಟ್ಟರು ಕೂಡ ಸೊ ಅದನ್ನು ಅಷ್ಟೇ ಜವಾಬ್ದಾರಿತವಾಗಿ ಸೊ ರಾಹುಲ್ ಅವರು ಸೊ ಈ ಒಂದು ಪಂದ್ಯದಲ್ಲಿ ಸೊ ಇನ್ನಿಂಗ್ಸ್ನ ಕಂಪ್ಲೀಟ್ ಮಾಡಿ ಒಂದು ಗೆಲುವಿನ ದಳಕ್ಕೆ ಸೇರಿಸಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ, ಅದು ಬೌನ್ಸರ್ಗೆ ಬೇಕಿರಲಿಲ್ಲ ಶಾಟು, ಬಟ್ ಏನು ಮಾಡಲಿಕ್ಕಾಗಲ್ಲ, ಆಡ್ಬಿಟ್ಟಿದ್ರು. ಸೊ ಅದು ಜಮೀನ್ಸನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನೆಕ್ಸ್ಟ್ ಬಂದಂಥ ಜಡೇಜಾ ಅವರು ಕೂಡ ಅಷ್ಟೇ ಸೊ ಗೆಲುವಿನ ಒಂದು ದಡನ ಸೇರಿಸ್ತಾರೆ ಅಂತಲೇ ಹೇಳ್ತೀನಿ ಬೌಂಡ್ರಿ ಮೂಲಕ. ಆ್ಯಂಡ್ ಒಟ್ಟಾರೆ ಹೇಳೋದಾದರೆ ಇವತ್ತಿನ ಒಂದು ಪಂದ್ಯದಲ್ಲಿ ಸ್ಪಿನ್ನರ್ಗಳ ಹಾವಳಿ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲೂ ಮುಖ್ಯವಾಗಿ ನಮ್ಮ ಇಂಡಿಯನ್ ಸ್ಪಿನ್ನರ್ಗಳಂತೂ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳಿಗೆ ಸಿಕ್ಕಾಪಟ್ಟೆ ಒಂದು ಕಟ್ ಹಾಕಿದ್ರು. ಬಟ್ ಅವರು ಕೂಡ ಅಷ್ಟೇ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಬಟ್ ಅವ್ರ ಹತ್ರ ಮೇನ್ ಸ್ಪಿನ್ ಬೌಲರ್ ಇಲ್ಲಾಂದ್ರೂ ಕೂಡ ಅಷ್ಟೇ ಪಾರ್ಟ್ ಟೈಮ್ ಬೌಲರ್ಗಳೇ ಸೊ ಇಂಡಿಯನ್ ಬ್ಯಾಟ್ಸ್ಮನ್ಗಳಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ರು. ಒಟ್ಟಿನಲ್ಲಿ ಸೊ ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿದೆ 2025. ಆ್ಯಂಡ್ ಇದ್ರ ಜೊತೆಗೆ ಸೊ ನಾವು 3 ಬಾರಿ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಂಗೆ ಆಯಿತು. ಒಂದು 2002ರಲ್ಲಿ ಶ್ರೀಲಂಕಾ ಜೊತೆಗೆ ಜಂಟಿಯಾಗಿ ಗೆದ್ದಿದ್ವಿ. ಅದಾದಮೇಲೆ 2013ರಲ್ಲಿ ಸೊ ಧೋನಿ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ಗೆದ್ದಿದ್ವಿ. ಅದಾದಮೇಲೆ 2025ರಲ್ಲಿ ಇವಾಗ ಸೊ ಮತ್ತೆ 2025ರಲ್ಲಿ ಸೊ ಮತ್ತೆ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿದ್ದೀವಿ. 2017ರಲ್ಲೂ ಕೂಡ ಗೆಲ್ಲಬೇಕಾಗಿತ್ತು, ಬಟ್ ಪಾಕಿಸ್ತಾನ ವಿರುದ್ಧ ಸೊ ಅಲ್ಲಿ ಕೆಲವು ನಮ್ಮ ಬ್ಯಾಟ್ಸ್ಮನ್ಗಳು ಕೈ ಕೊಟ್ಟಿರೋದ್ರಿಂದ ಸೊ ಗೆಲ್ಲಲಿಕ್ಕಾಗಲಿಲ್ಲ. ಸೊ ಬಟ್ ಇವಾಗ ಮತ್ತೆ ಚಾಂಪಿಯನ್ ಪಟ್ಟನ ಸೊ ನಮ್ಮ ಒಂದು ಮುಡಿಗೆ ಏರಿಸ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾದಮೇಲೆ IPL ಶುರು ಆಗ್ತಾ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಾ ಇದೆ. ಆ್ಯಂಡ್ ಸೊ ಅದ್ರ ಬಗ್ಗೆ ಎಲ್ಲ ಈ ಚಾನಲಲ್ಲಿ ನೋಡ್ತಾ ಹೋಗ್ತೀರಾ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಸದ್ಯಕ್ಕೆ ಹೊಡೆದಷ್ಟೇ, ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.